ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಮತ್ತು BCom ನವರಿಗೆ ಇಂಗ್ಲಿಷ್ ಅಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅನ್ನುವಂತಹ ಈ ಒಂದು ಪೋಯಂ ನ ಇಂಗ್ಲಿಷ್ ಅಲ್ಲಿ ಮಾತ್ರ ಸಮ್ಮರಿಯನ್ನ ಹೇಳ್ತೇನೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ಕೊಂಡು ಕನ್ನಡದಲ್ಲಿ ಅದರ ಅನುವಾದವನ್ನ ಸ್ವಲ್ಪ ಹೇಳ್ತಾ ಹೋಗ್ತೇನೆ. ಯಾಕಂದ್ರೆ ಆಲ್ರೆಡಿ ನಾನು ಈ ವಿಡಿಯೋನ ಒಮ್ಮೆ ಹಾಕಿದ್ದೇನೆ, ಬಟ್ ನಾನು ಅದು ಕನ್ನಡದಲ್ಲಿ ಮಾತ್ರ ಎಕ್ಸ್ಪ್ಲೇನ್ ಮಾಡಿರುವಂತಹದ್ದು. ಸೊ ಆ ಏನ್ ಸಮ್ಮರಿ ಇದೆ, ಮೀನಿಂಗ್ ಇದೆ, ಅದನ್ನ ಇಂಗ್ಲಿಷ್ ನಲ್ಲೇನೆ ಡೈರೆಕ್ಟ್ ಸಮ್ಮರಿಯನ್ನ ಇವತ್ತು ನಾನು ವಿಡಿಯೋ ಮಾಡ್ತೇನೆ. ಹಾಗೇನೆ ಈ ಸಮ್ಮರಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ. ಇನ್ ಕೇಸ್ ಇದು ಎಕ್ಸಾಮಿಗೆ ಬಂದಾಗ ನಾನು ಬರ್ದಿರುವಷ್ಟು ಸಮ್ಮರಿ ಅದು ಎಕ್ಸ್ಪ್ಲನೇಷನ್ ಆಗಿರುತ್ತೆ ಅಷ್ಟೇ, ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಆಗಿರುತ್ತೆ ಈ ಒಂದು ಸಮ್ಮರಿದು. ಸೊ ನೀವು ಈ ಸಮ್ಮರಿಯನ್ನ ಅರ್ಥ ಮಾಡ್ಕೊಂಡು ಇದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಅಥವಾ ಬ್ರೀಫ್ ಆಗಿ ಇದನ್ನ ಒಂದು ವಿಷಯದ ಬಗ್ಗೆ ಬರೀತಾ ಹೋಗ್ಬೇಕಾಗುತ್ತೆ. ಈಗ ಸಮ್ಮರಿಯನ್ನ ನಾವು ನೋಡುದಾದ್ರೆ, ಮೊದಲಿಗೆ ಈ ಪೋಯಮ್ ಅನ್ನ ಬರೆದವರು ಶೇಕ್ಸ್ಪಿಯರ್ ಅವರು ಅವರ ಫ್ರೆಂಡಿಗೆ ಈ ಮಾತನ್ನ ಹೇಳ್ತಾರೆ. ಅಂದ್ರೆ ನಿಜವಾದ ಪ್ರೀತಿಯ ಬಗ್ಗೆ ಅವರು ಅವ್ರ ಫ್ರೆಂಡಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಪೋಯಮ್ ಈಸ್ ಅಬೌಟ್ ಟ್ರೂ ಅಂಡ್ ಎವರ್ಲಾಸ್ಟಿಂಗ್ ಲವ್. ಶೇಕ್ಸ್ಪಿಯರ್ ಎಕ್ಸ್ಪ್ಲೇನ್ ವಾಟ್ ರಿಯಲ್ ಲವ್ ಈಸ್ ಅಂಡ್ ಹೌ ಇಟ್ ರಿಮೈನ್ಸ್ ಸ್ಟ್ರಾಂಗ್ ಇನ್ ಎವ್ರಿ ಸಿಚುವೇಶನ್ ಅಂತ. ಅಂದ್ರೆ ಇದೊಂದು ನಿಜವಾದ ಪ್ರೀತಿ, ಯಾವತ್ತೂ ಒಂದು ಮುಗಿಯದ ಒಂದು ಪ್ರೀತಿಯ ಬಗ್ಗೆ ಆಗಿರುತ್ತೆ ಈ ಪೋಯಮ್. ಹಾಗೇನೆ ಶೇಕ್ಸ್ಪಿಯರ್ ಏನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ ವಾಟ್ ನಿಜವಾದ ಪ್ರೀತಿ ಅಂದ್ರೆ ಏನು, ಅಥವಾ ಎಂತಹ ಸಂದರ್ಭದಲ್ಲೂ ಕೂಡ ಒಂದು ನಿಜವಾದ ಒಂದು ಗಟ್ಟಿಯಾದ ಪ್ರೀತಿ ಎನ್ನುವಂಥದ್ದು ಯಾವ ಸಂದರ್ಭದಲ್ಲೂ ಕೂಡ ಬದಲಾಗಲ್ಲ ಎನ್ನುವುದನ್ನ ಕೂಡ ಇಲ್ಲಿ ಕವಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ, ದ ಪೋಯೆಟ್ ಸೇಸ್ ದಟ್ ಟ್ರೂ ಲವ್ ನೆವರ್ ಚೇಂಜಸ್. If a person love changes because of problems, distance or difficulties, then it is not a real love. True love is always faithful and constant ಅಂತ ಹೇಳ್ತಾರೆ. ಅಂದ್ರೆ ಪ್ರೀತಿ ಎನ್ನುವಂಥದ್ದು ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ಇಫ್ ಎ ಪರ್ಸನ್ ಲವ್ ಚೇಂಜಸ್ ಬಿಕಾಸ್ ಆಫ್ ಇಬ್ರು ಪರಸ್ಪರ ಪ್ರೀತಿಸುವ ಯಾವುದೇ ವ್ಯಕ್ತಿಗಳಾಗಿದ್ರು ಕೂಡ, ಯಾವುದೇ ಒಂದು ಕಪಲ್ಗಳಾಗಿದ್ರು ಕೂಡ, ಒಂದು ಸಮಸ್ಯೆ ಬಂದಾಗ ಅಥವಾ ದೂರ ಇದ್ದಾಗ ಅಥವಾ ಕಷ್ಟಗಳಿದ್ದಾಗೆಲ್ಲ ಎಲ್ಲಾದ್ರೂ ಅವರು ಬದಲಾದ್ರೆ ಅಥವಾ ಅವರ ಮನಸ್ಥಿತಿಗಳು ಅಂತಹ ಸಂದರ್ಭದಲ್ಲಿ ಚಂಚಲವಾದ್ರೆ ಅಥವಾ ಬದಲಾದರೆ ಅದೊಂದು ನಿಜವಾದ ಪ್ರೀತಿ ಅಲ್ಲ ಎನ್ನುವುದು ಹೇಳ್ತಾರೆ. ಯಾಕಂದ್ರೆ ನಿಜವಾದ ಪ್ರೀತಿ ಅನ್ನೋದು ಯಾವಾಗ್ಲೂ ಒಂದು ವಿಶ್ವಾಸಕ್ಕೆ ಅರ್ಹವಾಗಿರುತ್ತೆ ಅಥವಾ ಅದು ಸ್ಥಿರವಾಗಿರುತ್ತೆ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ಅಂದ್ರೆ ಫೇತ್ಫುಲ್ ಆಗಿರುತ್ತೆ ಮತ್ತೆ ಅದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಶೇಕ್ಸ್ಪಿಯರ್ ಕಂಪೇರ್ಸ್ ಟ್ರೂ ಲವ್ ಟು ಎ ಫಿಕ್ಸ್ಡ್ ಸ್ಟಾರ್ ದಟ್ ಗೈಡ್ಸ್ ಶಿಪ್ ಇನ್ ದ ಸಿ. ಅಂದ್ರೆ ಈ ನಿಜವಾದ ಪ್ರೀತಿಯನ್ನ ಶೇಕ್ಸ್ಪಿಯರ್ ಒಂದು ಫಿಕ್ಸ್ ಆಗಿರುವಂತ ಒಂದು ಗಟ್ಟಿಯಾಗಿ ಒಂದು ಕಡೆ ನಿಂತಿರುವಂತ ನಕ್ಷತ್ರಕ್ಕೆ, ಅಂದ್ರೆ ಧ್ರುವ ನಕ್ಷತ್ರ ಅಂತ ಹೋಲಿಸ್ತಾರೆ, ಆ ನಕ್ಷತ್ರಕ್ಕೆ ಹೋಲಿಸ್ತಾರೆ. ಯಾಕಂದ್ರೆ ಧ್ರುವ ನಕ್ಷತ್ರ ಎನ್ನುವಂತಹದ್ದು ಹಿಂದಿನ ಕಾಲದಲ್ಲಿ ನೌಕೆಗಳೆಲ್ಲ ಹೋಗ್ತಾ ಇರುವಾಗ ಅವರಿಗೆ ದಾರಿ ಗೊತ್ತಾಗ್ತಿರ್ಲಿಲ್ಲ. ಈಗೆಲ್ಲ ನೌಕೆಗಳಂದ್ರ ಹೋಗಿ ಬರ್ಲಿಕ್ಕೆಲ್ಲ ಒಂದು ದಿಕ್ಸೂಚಿ ಅಂತ ಇರುತ್ತೆ ಈಗಿನ ಕಾಲದಲ್ಲಿ, ಆದ್ರೆ ಹಿಂದೆ ಯಾವುದು ದಿಕ್ಸೂಚಿ ಇರ್ತಾ ಇರ್ಲಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಧ್ರುವ ನಕ್ಷತ್ರಗಳನ್ನ ಒಂದು ದಿಕ್ಸೂಚಿಯನ್ನಾಗಿ ಇಟ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ರು ಹಿಂದೆ ನೌಕೆಗಳೆಲ್ಲ ಹೋಗ್ತಾ ಇರುವಾಗ. ಸೊ ಇವರು ಪ್ರೀತಿಯನ್ನ ಅದಕ್ಕೆ ಹೋಲಿಸ್ತಾರೆ ನಮ್ಮ ಶೇಕ್ಸ್ಪಿಯರ್. ಅಂದ್ರೆ ಟ್ರೂ ಲವ್ ಟು ಎ ಫಿಕ್ಸ್ಡ್ ಸ್ಟಾರ್ ದಟ್ ಗೈಡ್ಸ್ ಶಿಪ್ ಹೆಲ್ಪ್ ಇನ್ ದ ಸಿ. ಅಂದ್ರೆ ಹೇಗೆ ನಮ್ಗೆ ಧ್ರುವ ನಕ್ಷತ್ರ ಶಿಪ್ಪಿಗೆ ದಾರಿನ ತೋರಿಸ್ತದೋ ಅದೇ ತರ ಪ್ರೀತಿ ಎನ್ನುವುದು ಕೂಡ ಮನುಷ್ಯನ ಜೀವನದಲ್ಲಿ ಒಂದು ದಾರಿ ತೋರಿಸ್ತದೆ. ಜಸ್ಟ್ ಆಸ್ ಸೈಲರ್ ಯೂಸ್ ಎ ಸ್ಟಾರ್ ಟು ಫೈಂಡ್ ದ ರೈಟ್ ಡೈರೆಕ್ಷನ್, ಟ್ರೂ ಲವ್ ಗೈಡ್ಸ್ ಪೀಪಲ್ ಥ್ರೂ ದ ಚಾಲೆಂಜಸ್ ಆಫ್ ಲೈಫ್, ಇಟ್ಸ್ ಎ ಸ್ಟಡಿ ಅಂಡ್ ನೆವರ್ ಮೂವ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅದು ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದಂತೆ, ಅವರು ಏನು ಸಮುದ್ರದಲ್ಲಿ ಹೋಗುವ ನೌಕೆಗಳಿಗೆ ದಿಕ್ಸೂಚಿಯಾಗಿ ಹೇಗೆ ಧ್ರುವ ನಕ್ಷತ್ರವು ಕಾರ್ಯನಿರ್ವಹಿಸ್ತದೋ ಹಾಗೆ ನಿಜವಾದ ಪ್ರೀತಿ ಎನ್ನುವಂತಹದ್ದು ಇಲ್ಲಿ ಮನುಷ್ಯರಿಗೆ ಒಂದು ಗೈಡ್ ಆಗಿರುತ್ತದೆ ಅಥವಾ ಒಂದು ದಿಕ್ಸೂಚಿ ಅಥವಾ ಮಾರ್ಗದರ್ಶಿ ಆಗಿರುತ್ತೆ. ಮತ್ತೆ ಯಾವಾಗ್ಲೂ ಅದು ಸ್ಟಡಿ ಆಗಿರುತ್ತೆ, ಅಂದ್ರೆ ಗಟ್ಟಿಯಾಗಿ ಒಂದು ಸ್ಟಡಿ ಅಂದ್ರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ, ಆಚೆ ಈಚೆ ಹೋಗುದಿಲ್ಲ ಅಥವಾ ಮನಸ್ಸು ಕೂಡ ಚಂಚಲವಾಗುವುದಿಲ್ಲ ನಿಜವಾದ ಪ್ರೀತಿದು ಅಂತ ಇಲ್ಲಿ ಹೇಳ್ತಾರೆ. ದ ಪೋಯೆಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ, ದ ಪೋಯೆಟ್ ಆಲ್ಸೋ ಸೇಸ್ that time cannot destroy true love. As people grow old, their beauty may fade and their hair may turn grey, but true love remains the same ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಪೀಪಲ್ ಅಂದ್ರೆ ಮತ್ತೆ ಕವಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಯಾರು ಕೂಡ ಪ್ರೀತಿಯನ್ನ ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ ಅಥವಾ ನಾಶ ಮಾಡ್ಲಿಕ್ಕೆ ಆಗಲ್ಲ. ಮನುಷ್ಯರು ಬೇಕಾದ್ರೆ ಏಜ್ ಆಗ್ತಾ ಹೋಗ್ಲಿ ಅಥವಾ ಮುದುಕರಾಗ್ಲಿ ಅಥವಾ ಅವರ ಮುಖದಲ್ಲಿರುವಂತಹ ಸೌಂದರ್ಯಗಳು ಕೂಡ ನಶಿಸಿ ಹೋಗ್ಲಿ, ಹಾಗೇನೆ ಅವರ ಕೂದಲುಗಳು ಕೂಡ ಬೆಳ್ಳಗಾದ್ರೂ ಕೂಡ ಪ್ರೀತಿ ಅನ್ನುವಂಥದ್ದು ಮಾತ್ರ ಹಾಗೇನೆ ಇರುತ್ತೆ. ರಿಯಲ್ ಲವ್ ಯಾವಾಗ್ಲೂ ಕೂಡ ಒಂದು ಫಿಸಿಕಲ್ ಬ್ಯೂಟಿಯನ್ನ ಬೇಸ್ ಆಗಿರುವುದಿಲ್ಲ, ಅಥವಾ ಅಂದ್ರೆ ನಿಜವಾದ ಪ್ರೀತಿಗೆ ದೈಹಿಕ ಸೌಂದರ್ಯ ಮುಖ್ಯವಲ್ಲ ಎನ್ನುವುದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಇಟ್ ಬೇಸ್ಡ್ ಆನ್ ಟ್ರಸ್ಟ್, ಲಾಯಾಲಿಟಿ ಅಂಡ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಈ ನಿಜವಾದ ಪ್ರೀತಿ ಅನ್ನುವಂತಹದಕ್ಕೆ ಬೇಕಿರುವುದು ಕೇವಲ ಒಂದು ಲಾಯಾಲಿಟಿ, ಅಂದ್ರೆ ನಾವು ಒಂದು
ಅದಕ್ಕೆ ಒಂದು ನ್ಯಾಯಬದ್ಧವಾಗಿ ಇರುವುದು, ಹಾಗೆ ಅದಕ್ಕೆ ಒಂದು ನಂಬಿಕೆಗೆ ಅರ್ಹರಾಗಿರುವುದು, ಅಥವಾ ಒಂದು ಪರಸ್ಪರ ಒಂದು ಅತಿಯಾದ ಆಳವಾಗಿ ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಳ್ಳುವುದು ಇಲ್ಲಿ ಮುಖ್ಯವಾಗಿರುತ್ತೆ ನಿಜವಾದ ಪ್ರೀತಿಗೆ. ಅದು ಎಷ್ಟು ವರ್ಷಗಳು ಹೋದ್ರೂ ಕೂಡ ಮರೆಯಾಗುವುದಿಲ್ಲ ನಿಜವಾದ ಪ್ರೀತಿ ಎನ್ನುವಂಥದ್ದು. ನಾವೆಷ್ಟೇ ಮುದುಕರಾದ್ರೂ ಕೂಡ ಅದು ಪ್ರೀತಿ ಹೋಗುವುದಿಲ್ಲ. ಹಾಗೇನೆ ಅದು ದೈಹಿಕವಾಗಿ ಬ್ಯೂಟಿ, ಪ್ರೀತಿ ರಿಯಲ್ ಲವ್ಗೆ ನಿಜವಾದ ಫಿಸಿಕಲ್ ಬ್ಯೂಟಿ ಬೇಕಾಗಿಲ್ಲ. ಅದು ಕೇವಲ ನಂಬುವುದು ನಂಬಿಕೆಗಳನ್ನ ಮತ್ತೆ ನಿಜ ಆಳವಾದ ಒಂದು ಅರ್ಥ, ಇಬ್ಬರನ್ನೊಬ್ರು ಪರಸ್ಪರ ಆಳವಾಗಿ ಏನು ಅರ್ಥ ಮಾಡ್ಕೊಳ್ಳೋದಿದೆ ಅದನ್ನ ನಂಬಿರುತ್ತೆ ನಿಜವಾದ ಪ್ರೀತಿ ಎಂದು ಇಲ್ಲಿ ಕವಿ ಹೇಳ್ತಾರೆ. ಇನ್ ದ ಫೈನಲ್ ಲೈನ್ಸ್ ಶೇಕ್ಸ್ಪಿಯರ್ ಕಾನ್ಫಿಡೆಂಟ್ಲಿ ಸೇಸ್ ದಟ್ ಇಫ್ his idea about love are wrong, then he has never written anything and no one has ever truly loved. This shows ಹೌ ಸ್ಟ್ರಾಂಗ್ಲಿ ಹಿ ಬಿಲೀವ್ಸ್ ಇನ್ ದ ಪವರ್ ಆಫ್ ಟ್ರೂ ಲವ್. ಅಂದ್ರೆ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಶೇಕ್ಸ್ಪಿಯರ್ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ಅವರಿಗೆ ಒಂದು ಪ್ರೀತಿಯ ಬಗ್ಗೆ ಇರುವಂತ ಕಲ್ಪನೆಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ, ಆ ಇವ್ರು ಇಲ್ಲಿ ಬರ್ದಿರ್ತಾರಲ್ವಾ, ಇದೆಲ್ಲಾದ್ರೂ ತಪ್ಪು ಅಂತ ಅನ್ಸಿದ್ರೆ ಅವ್ರು ಇಲ್ಲಿ ಏನು ಬರ್ದೇ ಇಲ್ಲ ಅಂತ ನಾವು ಅನ್ಕೊಳ್ಬಹುದಂತೆ. ಹಾಗೇನೆ ಮತ್ತೆ ಯಾರು ಕೂಡ ಒಂದು ಪ್ರೀತಿಯನ್ನ ಯಾರು ಇಷ್ಟು ಒಂದು ಆಳವಾಗಿ ಪ್ರೀತಿಸೇ ಇಲ್ಲ ಎಂದು ಅವರು ನಂಬ್ತಾರಂತೆ. ಹಾಗೇನೆ ಅವರಿಗೆ ಯಾವ ಒಂದು ವೇಲಿ ಅವ್ರ ಪ್ರೀತಿನ ಎಷ್ಟು ನಂಬಿರ್ತಾರೆ ಎನ್ನುವುದು ನಮ್ಗೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಅರ್ಥವಾಗಿ ಕಾಣುತ್ತದೆ. ಯಾಕಂದ್ರೆ ಅವರು ಅವರಿಗೆ ಒಂದು ಪ್ರೀತಿಯ ಬಗ್ಗೆ ಇರುವಂತ ಈ ಒಂದು ಐಡಿಯಾಸ್ ಏನಿದೆ ಅದು ಎಲ್ಲಾದ್ರೂ ಸುಳ್ಳಾದ್ರೆ ಪ್ರೀತಿಯೇ ಇಲ್ಲ ಈ ಪ್ರಪಂಚದಲ್ಲಿ ಎನ್ನುವುದನ್ನ ಕವಿ ಇಲ್ಲಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಅಂದ್ರೆ ಅವರು ಪ್ರೀತಿಯನ್ನ ಅಷ್ಟು ಆಳವಾಗಿ ನಂಬ್ತಾರೆ, ಅಥವಾ ಪ್ರೀತಿಯನ್ನ ಅಷ್ಟು ಅವರು ಗೌರವಿಸ್ತಾರೆ ಎನ್ನುವುದನ್ನ ಇಲ್ಲಿ ನಾವು ನೋಡ್ಬಹುದಾಗಿದೆ. ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ ಈ ಪೋಯಮ್ದು ದ ಪೋಯಮ್ ಟೀಚರ್ಸ್ ಅಸ್ ದಟ್ ಟ್ರೂ ಲವ್ ಇಸ್ ಫೈತ್ಫುಲ್, ಪರ್ಮನೆಂಟ್ ಅಂಡ್ ಅನ್ಚೇಂಜಿಂಗ್. ಇಟ್ ರಿಮೈನ್ಸ್ ಸ್ಟ್ರಾಂಗ್ ಥ್ರೂ ಎವ್ರಿ ಪ್ರಾಬ್ಲಮ್ ಅಂಡ್ ಲಾಸ್ಟ್ ಫಾರ್ ಎವರ್ ಅಂತ. ಅಂದ್ರೆ ಈ ಪೋಯಮ್ ಅಲ್ಲಿರುವಂತ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಈ ಪ್ರೀತಿ ಅನ್ನೋದು ಯಾವಾಗ್ಲೂ ನಂಬಿಕೆಗೆ ಅರ್ಹವಾಗಿರ್ತದೆ, ಸ್ಥಿರವಾಗಿರ್ತದೆ, ಮತ್ತೆ ಯಾವತ್ತೂ ಬದಲಾಗಲ್ಲ. ಯಾವಾಗ್ಲೂ ಇದು ಸ್ಟ್ರಾಂಗ್ ಆಗಿರ್ತದೆ, ಮತ್ತೆ ನಮ್ಗೆ ಎಲ್ಲವನ್ನ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮತ್ತೆ ಎಂದು ಮುಗಿಯದ ಒಂದು ಶಾಶ್ವತವಾಗಿರ್ತದೆ ಎನ್ನುವುದನ್ನ ಇಲ್ಲಿ ಕನ್ಕ್ಲೂಷನ್ ಆಗಿ ಕೊಟ್ಟಿದ್ದಾರೆ. ಇನ್ನು ಮೈನ್ ಥೀಮ್ ಏನಪ್ಪಾ ಈ ಪೋಯಮ್ ಇದು ಮೈನ್ ಥೀಮ್ ಏನಂದ್ರೆ, ಒಂದು ಟ್ರೂ ಲವ್ ಅಥವಾ ಫೇತ್ಫುಲ್ ವಿಶ್ವಾಸ, ಅಥವಾ ನ್ಯಾಯಬದ್ಧವಾಗಿರುವುದು, ಅಥವಾ ಕಾನ್ಸ್ಟೆನ್ಸಿ ಅಂದ್ರೆ ಒಂದು ಸ್ಥಿರತೆ, ಹಾಗೇನೆ ಪವರ್ ಆಫ್ ಎವರ್ ಲಾಸ್ಟಿಂಗ್ ಲವ್, ಒಂದು ಶಾಶ್ವತವಾದ ಒಂದು ಪ್ಯೂರಿಟಿ ಆಗಿರುವಂತಹ ಅಥವಾ ನಂಬಿಕೆಗೆ ಅರ್ಹವಾದ ಒಂದು ನಿಜವಾದ ಒಂದು ಪ್ರೀತಿ ಏನಿದೆ ಅದೇ ಈ ಒಂದು ಪೋಯಂನ ಕಥಾ ವಸ್ತು ಆಗಿರುತ್ತೆ. ಇದಿಷ್ಟು ಕೂಡ ಈ ಒಂದು ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅನ್ನುವಂತಹ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಕಥೆಯ ಇಂಗ್ಲಿಷ್ನ ಸಾರಾಂಶವಾಗಿರುತ್ತೆ ಸ್ನೇಹಿತರೆ. ಹಾಗೇನೆ ಈ ಸಾರಾಂಶವನ್ನ ನಾನು ನಿಮ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಈಗ ನಾನೀಗ ಹೇಳಿರುವಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ ಕೇಸ್ ಎಕ್ಸಾಮ್ಗೆ ಈ ಪ್ಯಾರಾಗ್ರಾಫ್ ಬಗ್ಗೆ ಏನಾದ್ರೂ, ಅಥವಾ ಪ್ಯಾರಾಗ್ರಾಫ್ ಕೊಟ್ಟು ಎಕ್ಸೆ ಬರೀರಿ ಅಂತ ಏನಾದ್ರೂ ಬಂದ್ರೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಗೆಲ್ಲ ಬಂದ್ರೆ, ಒಂದು ನಿಜವಾದ ಪ್ರೀತಿಯ ಬಗ್ಗೆ ನೀವು ನಿಮ್ಮದೇ ವಾಕ್ಯದಲ್ಲಿ ಕೂಡ ರಿಲೇಟೆಡ್ ಆಗಿರುವಂತಹ ಒಂದು ವಿಷಯವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ತುಂಬಾ ಈಸಿ ಆಗಿದೆ, ಮತ್ತೆ ತುಂಬಾ ಒಂದು ಸುಂದರವಾಗಿರುವಂತಹ ಪೋಯಮ್ ಇದಾಗಿರುತ್ತೆ ಸ್ನೇಹಿತರೆ. ಈ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಅಥವಾ ಕಮೆಂಟ್ ಮೂಲಕ ತಿಳಿಸಿ, ಸೊ ದಟ್ ನಾನ್ ಮಾಡ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ, ಅಥವಾ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ ನನ್ಗೆ ಒಂದು ನಿಮ್ ಕಡೆಯಿಂದ ಒಂದು ಮೆಸೇಜ್ ಕೊಟ್ಟಾಗೆ ಆಗತ್ತೆ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಎಲ್ಲ ವಿಡಿಯೋನು ನೋಡಿ. ಎಕ್ಸಾಮ್ಗೆ ಈ ವಿಡಿಯೋಗಳಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.